ನೀವೇನಾದ್ರೂ ಜರ್ಮನಿಗ್ ಬರ್ತಾ ಇದ್ರೆ, ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್‌ಫುಲ್ ಆಗುತ್ತೆ. ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಆಸ್ ಪರ್ 2026 ಕಾಸ್ಟ್ ಆಫ್ ಲಿವಿಂಗ್ ಜರ್ಮನಿಲಿ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದೆ ನಮ್ಗೆ ಮಂತ್ಲಿ ಎಷ್ಟು ಎಕ್ಸ್‌ಪೆನ್ಸಸ್ ಆಗುತ್ತೆ ಅಂತಾನೂ ಹೇಳ್ತೀನಿ. ಅಂಡ್ ನೀವೇನಾದ್ರೂ ಸಿಂಗಲ್ ಆಗಿದ್ರೆ ಅಥವಾ ಕಪಲ್ ಇದ್ರೆ ಅಥವಾ ಫ್ಯಾಮಿಲಿ ಬರ್ತಾ ಇದ್ರೂನು ನಿಮ್ಗೊಂದು ಐಡಿಯಾ ಸಿಗುತ್ತೆ ಎಷ್ಟು ಎಕ್ಸ್‌ಪೆನ್ಸಸ್ ಇಲ್ಲಿ ಮಂತ್ಲಿ ಆಗುತ್ತೆ ಅಂತ. ಸೊ ವೆಲ್ಕಮ್ ಟು ಜರ್ಮನ್ ಜೀವನ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಫಿಕ್ಸ್ಡ್ ಎಕ್ಸ್‌ಪೆನ್ಸಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇದರಲ್ಲಿ ಫಸ್ಟ್ ಬಿಗ್ಗೆಸ್ಟ್ ಎಕ್ಸ್‌ಪೆನ್ಸಸ್ ಬರೋದು ರೆಂಟ್. ಸೊ ಜರ್ಮನಿಲಿ ರೆಂಟ್ ಬಂದು ನೀವು ಯಾವ ಸಿಟಿನಲ್ಲಿ ಇರ್ತೀರ ಅನ್ನೋದ್ರ ಮೇಲೆ ಫುಲ್ಲಿ ಡಿಪೆಂಡ್ ಆಗುತ್ತೆ. ಇವಾಗ ದೊಡ್ಡ ದೊಡ್ಡ ಸಿಟೀಸ್ ಲೈಕ್ ಮ್ಯೂನಿಕ್, ಫ್ರಾಂಕ್ಫರ್ಟ್, ಬೆರ್ಲಿನ್ ಆ ಥರ ಸಿಟೀಸ್‌ನಲ್ಲಿದ್ರೆ ರೆಂಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಂಡ್ ಸ್ಮಾಲ್ ಸಿಟೀಸ್ ಅಥವಾ ವಿಲೇಜ್ ಸೈಡ್ ಸಿಟೀಸ್ ಅಂತಂದ್ರೆ ಸ್ವಲ್ಪ ರೆಂಟ್ ಕಡಿಮೆ ಇರುತ್ತೆ. ಸೊ ನಾವು ಬಂದು ಮ್ಯೂನಿಕ್ ಹತ್ರ ಇರೋ ಒಂದು ಸ್ಮಾಲ್ ಸಿಟಿನಲ್ಲಿ ಇರೋದು. ಸೊ ಇಲ್ಲಿ ನಾವು €1000 ಪೇ ಮಾಡ್ತೀವಿ ರೆಂಟು. ದಟ್ಸ್ ಅ ವಾರ್ಮ್ ರೆಂಟ್ ಆಕ್ಚುಲಿ. ಸೊ ಜರ್ಮನಿಲಿ ಕೋಲ್ಡ್ ರೆಂಟ್ ಅಂಡ್ ವಾರ್ಮ್ ರೆಂಟ್ ಕಾನ್ಸೆಪ್ಟ್ ಇದೆ. ಕೋಲ್ಡ್ ರೆಂಟ್ ಅಂದ್ರೆ ನಿಮ್ದು ಹೌಸ್ ರೆಂಟ್ ಅಷ್ಟೇ ಇರುತ್ತೆ. ವಾರ್ಮ್ ರೆಂಟ್ ಅಂದ್ರೆ ಹೌಸ್ ರೆಂಟ್ ವಿತ್ ಮೇಂಟೆನೆನ್ಸ್ ಚಾರ್ಜಸ್ ಇರುತ್ತೆ. ಮೇಂಟೆನೆನ್ಸ್ ಚಾರ್ಜಸ್ ಲೈಕ್ ಗಾರ್ಬೇಜ್ ಆಗಿರ್ಬೋದು ಅಥವಾ ಸ್ಟೇರ್ಸ್ ಕ್ಲೀನಿಂಗ್ ಆಗಿರ್ಬೋದು, ಹಿಂಗೆ ಪಾರ್ಕಿಂಗ್ ಸ್ಪೇಸಸ್ ಕೊಡೋದಾಗಿರ್ಬೋದು ಅಥವಾ ಸ್ಟೋರೇಜ್ ಸ್ಪೇಸ್ ಚಾರ್ಜಸ್ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅಂಡ್ ನೀವೇನಾದ್ರು ಮ್ಯೂನಿಕ್ ಸಿಟಿನಲ್ಲಿ ಆ ತರ ರೆಂಟ್ ತಗೊಂಡ್ರೆ ಅರೌಂಡ್ €1500 ವರೆಗೂ ಪೇ ಮಾಡ್ಬೇಕಾಗುತ್ತೆ. ಅಂಡ್ ಸಿಂಗಲ್ ರೂಮ್ ಅಥವಾ ಶೇರ್ಡ್ ರೂಮ್ ತಗೊಳ್ಳೋದಾದ್ರೆ ಅದಕ್ಕೆ ಆಲ್ಮೋಸ್ಟ್ €400 ಇಂದ €800 ವರೆಗೂ ಇರುತ್ತೆ. ಅಂಡ್ ನೆಕ್ಸ್ಟ್ ಎಕ್ಸ್‌ಪೆನ್ಸಸ್ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್. ಜರ್ಮನಿಲಿ ಹೆಲ್ತ್ ಇನ್ಶೂರೆನ್ಸ್ ಮ್ಯಾಂಡೇಟರಿ ಅಂತಾನೆ ಹೇಳ್ಬೋದು. ಸೊ ಸ್ಟೂಡೆಂಟ್ಸ್‌ಗೆ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ನೀವೇನಾದ್ರೂ ಜಾಬ್ ಮಾಡ್ತಾ ಇದ್ರೆ ನಿಮ್ ಡೈರೆಕ್ಟ್ ಸ್ಯಾಲರಿಯಿಂದ ಕಟ್ ಆಗುತ್ತೆ. ಆ, ನಾವು ಆಕ್ಚುಲಿ €300 to €400 ಪೇ ಮಾಡ್ತೀವಿ ಮಂತ್ಲಿ. ನೆಕ್ಸ್ಟ್ ಎಕ್ಸ್‌ಪೆನ್ಸಸ್ ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್. ಅದು ವಾರ್ಮ್ ರೆಂಟ್ ಅಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಸೊ ನಾವು ಮಂತ್ಲಿ €50 ಪೇ ಮಾಡ್ತೀವಿ. ಸೊ ಇಲ್ಲಿ ಕಾಂಟ್ರಾಕ್ಟ್ ಫಿಕ್ಸ್ಡ್ ಪೇಮೆಂಟ್ ಮೇಲೆ ಇರೋದ್ರಿಂದ ಮಂತ್ಲಿ ನಿಮ್ಗೆ ನೀವ್ ಎಷ್ಟು ಯೂಸ್ ಮಾಡ್ತೀರೋ ಅನ್ನೋದ್ರ ಮೇಲೆ ನಿಮ್ಗೆ ಒಂದು ಫಿಕ್ಸ್ಡ್ ಪೇಮೆಂಟ್ ಮಾಡಕ್ಕೆ ಕೊಡ್ತಾರೆ. ಸೊ ಮಂತ್ಲಿ ನಾವು 50 ಪೇ ಮಾಡ್ತಾ ಇದೀವಿ. ಸೊ ನೀವೇನಾದ್ರೂ ಜಾಸ್ತಿ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತಾ ಇದ್ರೆ ಇಯರ್ ಎಂಡ್ ಅಲ್ಲಿ ನೀವು ಜಾಸ್ತಿ ಪೇ ಮಾಡ್ಬೇಕಾಗತ್ತೆ. ಅಂಡ್ ನೀವೇನಾದ್ರೂ ಕಡಿಮೆ ಯೂಸ್ ಮಾಡಿದ್ರೆ ಇಯರ್ ಎಂಡ್ ಅಲ್ಲಿ ಅವ್ರು ನಮ್ಗೆ ವಾಪಸ್ ಪೇ ಮಾಡ್ತಾರೆ. ಅಂಡ್ ಅಷ್ಟೇ ಅಲ್ಲದೆ ರೇಡಿಯೋ ಟ್ಯಾಕ್ಸ್ ಅಂತ ಇಲ್ಲಿ 2 ಮಂತ್ಸ್‌ಗೆ ಒಂದ್ಸರಿ €60 ಪೇ ಮಾಡ್ಬೇಕಾಗತ್ತೆ. ಅಂಡ್ ಮೊಬೈಲ್ ರೀಚಾರ್ಜ್ ಅಂಡ್ ವೈಫೈಗೆ ಅರೌಂಡ್ €70 ಬರುತ್ತೆ ಪರ್ ಮಂತು. ಅಂಡ್ ಸೆಕೆಂಡ್ ಮೇನ್ ಎಕ್ಸ್‌ಪೆನ್ಸಸ್ ವಿ ಫೀಲ್ ಈಸ್ ಗ್ರಾಸರೀಸ್. ಯಾಕಂದ್ರೆ ಜರ್ಮನ್ ಸೂಪರ್ ಮಾರ್ಕೆಟ್ಸ್ ಇಂದ ಅಷ್ಟೇ ಅಲ್ಲದೆ ಇಂಡಿಯನ್ ಸ್ಟೋರ್ ಇಂದನೂ ನಾವು ಗ್ರಾಸರೀಸ್ ತರಬೇಕಾಗುತ್ತೆ. ಅಂಡ್ ನಾವು ಆಸ್ ಅ ಫ್ಯಾಮಿಲಿ ಆಫ್ 3 ಮೆಂಬರ್ಸ್ ವಿ ಪೇ ಅರೌಂಡ್ €400 to €500 ಪರ್ ಮಂತ್ ಫಾರ್ ಗ್ರಾಸರೀಸ್. ಅಂಡ್ ನೀವು ಏನಾದ್ರು ಸಿಂಗಲ್ ಆಗಿದ್ರೆ ನಿಮ್ಗೆ ಅರೌಂಡ್ €200 ಇಂದ €300 ಬೇಕಾಗುತ್ತೆ. ಒಂದೊಂದ್ ಮಂತ್ ಜಾಸ್ತಿ ಖರ್ಚಾಗುತ್ತೆ, ಒಂದೊಂದ್ ಮಂತ್ ಕಡಿಮೆ ಆಗುತ್ತೆ. ಸೊ ಅಗೇನ್ ದಟ್ ಡಿಪೆಂಡ್ಸ್ ಆನ್ ನಾವ್ ಎಷ್ಟು ಯೂಸ್ ಮಾಡ್ತೀವಿ ಅಂತ. ಅಂಡ್ ಹೊರಗಡೆ ಊಟ ಜಾಸ್ತಿ ಮಾಡಿದ್ರೆ ಇನ್ನು ಖರ್ಚು ಜಾಸ್ತಿ ಆಗುತ್ತೆ. ಅಂಡ್ ಜರ್ಮನಿಗ್ ಬರೋರ್ಗೆ ಒಂದ್ ಟಿಪ್ ಕೊಡೋದೇನಂದ್ರೆ ಗ್ರಾಸರೀಸ್ ಶಾಪಿಂಗ್ ಮಾಡ್ಬೇಕಾದ್ರೆ ಜರ್ಮನ್ ಸೂಪರ್ ಮಾರ್ಕೆಟ್ಸ್ ನೆಟ್ಟೋ, ಲಿಟಲ್ ಮತ್ತೆ ಆಲ್ಡಿ ಅಲ್ಲಿ ನೀವು ಶಾಪಿಂಗ್ ಮಾಡಿದ್ರೆ ಸ್ವಲ್ಪ ಸೇವ್ ಮಾಡ್ಬೋದು. ಇಲ್ಲಿ ಎಡೆಕಾ, ರವೆ ಇವೆಲ್ಲ ಸ್ವಲ್ಪ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಎಕ್ಸ್‌ಪೆನ್ಸ್ ಟ್ರಾನ್ಸ್‌ಪೋರ್ಟ್. ಜರ್ಮನಿಲಿ ಪಬ್ಲಿಕ್ ಟ್ರಾನ್ಸ್‌ಪೋರ್ಟ್ ತುಂಬಾನೇ ಕನ್ವೀನಿಯಂಟ್ ಆಗಿದೆ. ಇಲ್ಲಿ ಮಂತ್ಲಿ ಪಾಸಸ್ ಇರುತ್ತೆ. ಸೊ ಡಾಯ್ಚ್‌ಲಿನ್ ಟಿಕೆಟ್ ಅಂತ ಮಂತ್ಲಿ €60 ಪೇ ಮಾಡ್ಬೇಕು. ಕಿಡ್ಸ್‌ಗೆ ಫ್ರೀ ಇದೆ. ಸೊ ನಿಮ್ ಫ್ಯಾಮಿಲಿನಲ್ಲಿ ಇಬ್ಬರಿದ್ರೆ ಅರೌಂಡ್ 120 ಆಗುತ್ತೆ ಮಂತ್ಲಿ. ಕಾರ್ ಏನಾದ್ರು ಇದ್ರೆ ಫ್ಯೂಯಲ್, ಪಾರ್ಕಿಂಗು, ಇನ್ಶೂರೆನ್ಸು ಅಂಡ್ ಫೈನ್ಸ್ ಇದೆಲ್ಲ ಸೇರಿ ಟೋಟಲ್ ಎಕ್ಸ್‌ಪೆನ್ಸೇ ಆಗುತ್ತೆ. ಅಂಡ್ ಅಷ್ಟೇ ಅಲ್ಲ ತುಂಬಾನೇ ಹಿಡನ್ ಚಾರ್ಜಸ್ ಇದಾವೆ. ಲೈಕ್ ವಿಂಟರ್ ಅಲ್ಲಿ ಹೀಟಿಂಗ್ ಆಗಿರ್ಬೋದು ಅಂಡ್ ರೇಡಿಯೋ ಟ್ಯಾಕ್ಸು, ಚರ್ಚ್ ಟ್ಯಾಕ್ಸ್ ಅಂತ, ವಿಂಟರ್ ಕ್ಲೋತ್ಸ್‌ಗೆ. ಸೊ ಇದೆಲ್ಲ ಹಿಡನ್ ಟ್ಯಾಕ್ಸ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಟ್ರಾವೆಲ್ ಮತ್ತೆ ಶಾಪಿಂಗ್‌ಗೆ. ಸೊ ಇದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ನೀವ್ ಹೇಗ್ ಖರ್ಚ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವಿತ್ ಇನ್ ಯುರೋಪ್ ಅಥವಾ ಔಟ್ಸೈಡ್ ಯುರೋಪ್ ಹೋದ್ರೆ ತುಂಬಾ ಜಾಸ್ತಿ ಖರ್ಚಾಗುತ್ತೆ. ಅಂಡ್ ಇಯರ್ಲಿ ಒನ್ ಇಂಡಿಯನ್ ಟ್ರಿಪ್‌ಗೂ ಮನಿ ಇಡ್ಬೇಕಾಗುತ್ತೆ ಸಪ್ರೇಟ್ ಆಗಿ. ಸೊ ನೆಕ್ಸ್ಟ್ ಕಮ್ಸ್ ಸ್ಕೂಲ್ ಫೀಸ್. ಸೊ ನಿಮ್ಗೇನಾದ್ರೂ ಮಕ್ಳಿದ್ರೆ ಕಿಂಡರ್‌ಗಾರ್ಟನ್‌ನಲ್ಲಿ ಹಾಕಿದ್ರೆ ಪಬ್ಲಿಕ್ ಕಿಂಡರ್‌ಗಾರ್ಟನ್‌ಗೆ ಮಾರ್ನಿಂಗ್ 8 to 12:30 ಫ್ರೀ ಇರುತ್ತೆ. ಅಂಡ್ ಅಗೇನ್ ನೀವು ಟೈಮ್ ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ಅವರ್ಲಿ ಇಷ್ಟ ಅಂತ ಪೇ ಮಾಡ್ಬೇಕು. ಅಂಡ್ ಲಂಚ್‌ಗೂ ಪೇ ಮಾಡ್ಬೇಕಾಗುತ್ತೆ. ಅಂಡ್ ಪಬ್ಲಿಕ್ ಕಿಂಡರ್‌ಗಾರ್ಟನ್ ಹಾಕಿದ್ರೆ ಅಲ್ಲಿ
8 ಟು 12:30 ವರೆಗೂ ಅಂದ್ರೆ €50 ಪೇ ಮಾಡ್ಬೇಕು ಮಿನಿಮಮ್. ಅಂಡ್ ಆಫ್ಟರ್ ದಟ್ ನೀವು ಟೈಮ್ ಇನ್ಕ್ರೀಸ್ ಮಾಡಿದ್ರೆ ಅವರ್ಲಿ ಅಂಡ್ ಲಂಚ್‌ಗೂ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ. ಸೊ ನಮ್ ಮಗ ಕಿಂಡರ್ ಗಾರ್ಟನ್ ಹೋಗ್ತಿದ್ದಾನೆ ಫ್ರಮ್ 8:30 ಟು 3 o'clock. So we pay around €200 monthly. On an average, for a family of three persons, around €2,500 per month ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ನೀವೇನಾದ್ರೂ ಸಿಂಗಲ್ ಅಥವಾ ಸ್ಟೂಡೆಂಟ್ ಇದ್ರೆ 1,500 ಇಂದ €2,000 ವರೆಗೂ ಸಫಿಶಿಯಂಟ್ ಆಗ್ಬೋದು ಅಂತ ಅನ್ಸುತ್ತೆ. ಸೊ ಇದಾಗಿತ್ತು ಕಾಸ್ಟ್ ಆಫ್ ಲಿವಿಂಗ್ ಇನ್ ಜರ್ಮನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಯಾಲರೀಸ್ ಇನ್ ಜರ್ಮನಿ ನೋಡೋಣ. ಸಬ್ಸ್ಕ್ರೈಬ್ ಟು ಮೈ ಚಾನಲ್ and see you next video.